ಹಾಡು ಕೇಳಿ ಹೈಟು ಪರ್ಸನಾಲಿಟಿ ನೋಡಿ ಪೊಲೀಸ ಬಂದಂತ ತಿಳ್ಕೊಂಡ್ರಿ. ನಾ ಪೊಲೀಸ್ ಅಲ್ಲ, ನಾ ಕಳ್ಳ. ಪೊಲೀಸ್ರಿಗೆ ಗಾಡಿ ಹಾಕಿದ್ರು ಪೊಲೀಸ್ ಇನ್ನೂ ಬಂದೇ ಇಲ್ಲ. ಹಲೋ, ಅಲ್ಲಿ ಅವ್ರು ಇದ್ದಾರೆ ಯಪ್ಪ, ಅವ್ರು ಹೋಗಿ ಅಷ್ಟೆಲ್ಲ ಹುಚ್ಚು ಯಾವರು ಗದಗ ಮುಚ್ಕೊಂಡಿರ್ಬೇಕು. ಸತ್ಯ ನ್ಯಾಯ ನೀತಿ ಕಣ್ಣಿಗೆ ಕಾಣುವ 3 ಸಿಂಹಗಳಾದ್ರೆ ಈ ಕಣ್ಣಿಗೆ ಕಾಣ್ತಿರೋ 4ನೇ ಸಿಂಹನೇ ಕಣವು ಈ ಸಗಣಿ. ಅದು ಸಗಣಿ ಅಲ್ಲ ಕಣ, ಹಾಕಿನಿ. ಅದು ಡಾಟಲ್ಲಿ ಯಾರು ಹಿಂಗ್ ಬರ್ತಿದ್ನಲ್ಲ ಕಸ್ಕೊಂಡ್ಬಿಟ್ರೆ ನೋಡ್ರಿ, ನಾನೀಗ ಡ್ರೆಸ್ ಚೇಂಜ್ ಮಾಡಿ ಬಂದಿದ್ದ ರೆಸ್ಪೆಕ್ಟ್ ಕೊಡೋದು ಮರಿಬೇಡ, ಗೊತ್ತಾಯ್ತಲ್ಲ? ಇಲ್ಲ ಸರ್, ಇಲ್ಲ ಫುಲ್ ನಮ್ಮ ಟೀಮ್ ಸರೌಂಡಿಂಗ್ ಅಲ್ಲಿದೆ. ಹ್ಞೂ ಸರ್, ನಿಂತಾರ ಸರ್. ನಾಯಿ ಕಲ್ಲು ಬಿಸಾಡಿದ್ರೆ ಇಲ್ಲ ಸರ್, ಕಳ್ಳ ಅಂತ ಅಂದಿದ್ದು. ನೀನ್ ಕಳ್ಳ ಅಂತ? ಹ್ಞೂ ಸರ್, ನಾನೇ ಕಳ್ಳ. ಇಲ್ವಾ? ಹ್ಞೂ ಸರ್. ಅದು ಸರಿ, ನಾನು ಯಾಕೆ ಇಲ್ಲಿ ನಮ್ಮ ಸ್ಟೇಷನ್ಗೆ ಇಲ್ಲಿ ಹಿಂದ್ಗಡೆ ಇದೆಯಲ್ಲ, ಯಾಕೆ ಕರ್ಕೊಂಡ್ ಬಂದಿದ್ರು? ಸಮಾಜ ಸೇವೆ ಮಾಡೋದು ತಪ್ಪು ಈಗಿನ ಕಾಲದಾಗ. ಸಮಾಜ ಸೇವೆ ಮಾಡಿದ್ರಲ್ಲಿ ತಪ್ಪೇನಿದೆಯೋ? ನೋಡಿ ನೀವೇ ವಿಚಾರ, ನಂದೇನ್ ತಪ್ಪು ನೀವು ವಿಚಾರ ಮಾಡ್ರಿ, ಕುಂತೀರಿ ನೀವು ವಿಚಾರ ಮಾಡ್ರಿ. ಏನ್ ಸಮಾಜ ಸೇವೆ ಮಾಡಿ? ಈಗ ಹೆಂಗ್ ಇವ್ರು ಹೊಚ್ಕೊಂಡು ಕುಂತಾರಲ್ಲ, ತಂಡ ಎತ್ತಿತ್ತು, ನಾ ಬೆಂಕಿ ಕಾಸಿದ್ ತಪ್ಪ. ಅದೇಂಗ್ ತಪ್ಪಾಗತ್ತೆ? ಬೆಂಕಿ ಕಾಯಿಸಿದ್ರೆ ಯಾವನಾದ್ರು ನಿನ್ನ ಸ್ಟೇಷನ್ ಕರ್ಕೊಂಡ್ ಬರ್ತಾನೆ. ಯಪ್ಪ ಹೆಂಗ್ ಕಾಸ್ತ ಅಂತ ಕೇಳು. ಹೆಂಗ್ ಕಾಯಿಸ್ದೆ? ಪೆಟ್ರೋಲ್ ಬಂಕ್ನಾಗ. ಅಯ್ಯೋ ನನ್ನ ಮಗನೇ, ಪೆಟ್ರೋಲ್ ಬಂಕಲ್ಲಿ ಬೆಂಕಿ ಹಾಕ್ಬಿಟ್ಟು ಎಲ್ಲರೂ ಸಾಯ್ತಪ್ಪ. ಏನ್ ಮಾಡ್ತಿದ್ಯಾ? ಇದು ಹೋಗ್ಲಿ, ಬೇರೆ ಏನ್ ಮಾಡಿದ್ಯಾ? ಇನ್ನೊಂದು ತಪ್ಪು ಮಾಡಿದ್ದೀರಿ. ಏನು? ಇದು ತಪ್ಪಂತ ನೀವ್ ಹೇಳ್ಬಿಡ್ರಿ, ತಪ್ಪಿದ್ರೆ ನೀವ ಸಗಣಿ ತಿಂದುಗೊಳ್ರಿ. ಅಲ್ಲ, ನನ್ನ ಹತ್ರ ಸಗಣಿ ತಿನ್ನಿಸ್ತೀಯ? ಅಲ್ಲಲ್ಲ, ಮಾತು ಹೇಳಕತ್ತೀನಿ. ಸರಿ, ಏನ್ ತಪ್ಪು ಮಾಡಿದ್ಯಾ? ನಮ್ ಗೆಳೆಯ ಒಬ್ಬವ ಜೀವನದಾಗ ನನಗೆ ಪುಷ್ ಮಾಡೋರೇ ಇಲ್ಲ ಅಂದ. ಅದಕ್ಕೆ ಅವನಿಗೆ ಪುಷ್ ಮಾಡಿದ್ನ ತಪ್ಪ? ತಪ್ಪೇ ಅಲ್ಲ. ಒಬ್ಬ ಗೆಳೆಯನಿಗೆ ಹೆಗಲು ಕೊಡುವಂತ ನಿನ್ನ ಗೆಳೆಯರಿದಾರಲ್ಲ, ಅದಕ್ಕೆ ಮೆಚ್ಚಬೇಕು. ಯಾರು ನಿನ್ನ ಕರ್ಕೊಂಡ್ ಬಂದಿರೋದು? ಯಾರು? ಹಿತೇಶ. ನಾನಲ್ಲ ಮರೆ. ಸರಿ, ಹೆಗಲು ಕೊಟ್ಟಿದ್ಯಲ್ಲ, ಹೆಂಗೆ ಹೆಗಲು ಕೊಟ್ಟ? ಕೊಟ್ಟ ಕೇಳಿ. ಹಿಂಗೆ 28ನೇ ಮಾಡಿಂದ ಪುಷ್ ಕೊಟ್ಟೆ ಸರ್. ಓ, ಈ ನನ್ನ ಮಗ ಪುಸ್ಸು ಹಿಂಗಲ್ಲ ಅಣ್ಣ, ಹಿಂಗ ಪುಸ್ ಮಾಡವನೆ. ಇಲ್ಲಿ ಬಿಡಿ ಸರ್, ಇನ್ನೊಂದು ಲಾಸ್ಟ್. ನೀನು ಈಗ ನೋಡ್ರಿ, ಸಣ್ಣ ಹುಡುಗರು ಇರ್ತಾರಲ್ಲ, ಇವ್ರನ್ನ ಇಲ್ಲಿಂದ ಅಲ್ಲಿಗೆ ಡ್ರಾಪ್ ಮಾಡೋದ್ ತಪ್ಪ? ಅಲ್ಲಪ್ಪ, ತಪ್ಪೇ ಇಲ್ಲ. ಇಲ್ಲಿಂದ ಅಲ್ಲಿಗೆ ಡ್ರಾಪ್ ಮಾಡಿದ್ರೆ ಒಳ್ಳೆ ಕೆಲಸ ಅದು. ಹೆಂಗ್ ಡ್ರಾಪ್ ಮಾಡ್ದ ಕೇಳ್ರಿ ಸಾಹೇಬ್ರೆ. ಹೆಂಗ್ ಡ್ರಾಪ್ ಮಾಡಿದ್ರೆ? ಬಾಯಾಗ ಬಟ್ಟಿ ತುರುಗಿ ಕೈಕಾಲ್ ಕಟ್ಟಿ ಇದಕ್ಕೆ ಯಾವನಾದ್ರೂ ಡ್ರಾಪ್ ಅಂತಾನ? ಮತ್ತೆ ಕಿಡ್ನಾಪ್ ಅಂತಾರೆ. ನಮ್ ಕಡೆ ಪಿಕಪ್ ಡ್ರಾಪ್ ಅಂತಾರೆ. ನಿನ್ನ ಹತ್ರ ಮಾತಾಡ್ತಿದ್ರೆ ನನ್ಗೆ ಎಲ್ಲಿ ಕಳ್ಳ? ನಾನೇ ಕಳ್ಳ. ನೀನ್ ಕಳ್ಳ ಅಂತ ನನ್ಗೂ ಗೊತ್ತು. ನೋಡು, ನೀನ್ ಈ ತರ ಮಾತಾಡ್ತಿದ್ರೆ ನಂಗೆ ಟೆನ್ಷನ್ ಆಗತ್ತೆ. ಫಂಕ್ಷನ್ ಹಾಳಾಗ್ಬಾರ್ದು ಸುಮ್ಮನೆ ಇದ್ದೀನಿ. ಅಲ್ಲ ಕಣು, ಈ ಅರ್ಜೆಂಟ್ ಆಗಿ ದುಡ್ಡು ಮಾಡ್ಬೇಕು, ಏನ್ ಮಾಡ್ಬೇಕು? ಗೌಂಡಿ ಕೆಲಸ ಮಾಡ್ರಿ ಸರ್. ಏನ ಗೌಂಡಿ ಕೆಲಸ? ನಾನು ಆ ಕೆಲಸ ಮಾಡ್ಬೇಕಾ? ಮಾಡ್ಬೇಕು ಸರ್. ಯಾಕೆ? ಸಾಮಾನ್ಯ ಕೆಲಸನ. ದಿವ್ಸಕ್ಕೆ 1,500 ರೂಪಾಯಿ ಪೇಮೆಂಟು. ಪಿಕಪ್ ಡ್ರಾಪ್ ಇರುತ್ತೆ. ಹೌದಾ? 3 ಹೊತ್ತು ಊಟ ಕೊಡ್ತಾರ. ನೀ ಹಂಗಲ್ಲ ಮಾರಾಯ. ಈಗ ಸಡನ್ ಆಗಿ ದುಡ್ಡು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಸಡನ್ ಆಗಿ ದುಡ್ಡು ಮಾಡ್ಬೇಕಂದ್ರೆ ಈ ವಾಣಿ ಅನ್ನೋದೊಂದು ಹುಡುಗಿ ಐತಲ್ರಿ, ಅಲ್ಲಿ ಇಲ್ಲಿ ಫಂಕ್ಷನ್ ಮಾಡಿ ಸಿಕ್ಕಾಪಟ್ಟೆ ಗಳಿಸ್ಬಿಟ್ಟಾಳ. ಎಲ್ಲ ಗೋಲ್ಡ್ ಮಾಡಿಟ್ಟಾಳ. ಹೌದಾ? ಅಕ್ಕಿ ಮನೆಯ ಕಳು ಮಾಡಕ್ ಹೋಗಿದ್ದೆ ನಾನು, ಅಷ್ಟರಲ್ಲಿ ನೀವು ಹಿಡ್ಕೊಂಡ್ ಬಂದಿರಿ. ಅವಳು ನಂಬರ್ ಇದ್ರೆ ಕೊಡು. ತಗೊಳ್ರಿ. ಹಲೋ ಹಲೋ. ಏನಾಯ್ತು? ಕರೆನ್ಸಿ ಇಲ್ಲ. ಅದನ್ನ ಹೇಳಕ್ ಇಷ್ಟೊತ್ತು ಡಬ್ಬಾ ಫೋನು, ಐಫೋನು, ಫುಲ್ ಕರೆನ್ಸಿ. ಹೌದಾ? ಪೋಸ್ಟ್ ಪೇಡ್ ಮನಿಗೆ ಬಂದು ತಗೊಂಡು ಹೋಗ್ತಾರ. 1.5 ಲಕ್ಷ ಬೇಗ ಬಾಯ್ಬಿಡು. ಓದ್ತಂದ್ರೆ ವಾಪಸ್ ಬರಲ್ಲ ಅದಕ್ಕೆ. ಹಲೋ ಹಲೋ, ಏನ್ ಹೆಸರು ಅವ್ರದ್ದು? ಅಲ್ಲ, ಕೋಣಿ ಅಲ್ರಿ, ವಾಣಿ. ವಾಣಿ. ಇವ್ರು ಮೋಸ್ಟ್ಲಿ ಟಾಯ್ಲೆಟ್ ಅಲ್ಲಿ ಇದ್ದಾರೆ. ಮೋಷನ್ ಕ್ಲಿಯರ್ ಆಗಿಲ್ಲ. ಅಲ್ಲ ವಾಣಿ, ನನ್ಗೆ ಈ ಎಫೆಕ್ಟ್ ಇಷ್ಟ ಆಗಲ್ಲ. ನೀವು ಬ್ರಹ್ಮಚಾರಿ ಸರ್, ಆದ್ರೂ ನಂಗೆ ಅದು ಇಷ್ಟ ಆಗಲ್ಲ. ಮಾತಾಡು. ಹಲೋ 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 ಹಲೋ. ಯಾವಲ್ಲ ಈಗ
ಟ್ಯೂನಿಗೆ ಬಂದ ನೋಡಿ. ಹಲೋ ಯಾವನ ನಡ್ಕಸ್ಬಿ ನನ್ನ ಮಗನೇ. ಅಯ್ಯೋ ಅವಳಿಗೆ ಹೆಂಗ್ ಗೊತ್ತು ಎಷ್ಟು ಕರೆಕ್ಟ್ ಹೇಳ್ತಾಳೆ. ಹಲೋ ಹಲೋ ಏ ಯಾವನ ಅವನೊಬ್ಬ ಮಗನೇ. ಅಂದ್ರೆ ಬೆಂಗಳೂರ ಬೆಂಗಳೂರಿನವನು ಅಂತ. ಅಲ್ಲ ಮೇಡಮ್ ಮೇಡಮ್ಮ ಹೇಳು. ನೀವು ಎಲ್ಲಿದ್ದೀರಿ ಮೇಡಮ್? ಹಾ? ಎಲ್ಲಿದ್ದೀರಿ? ಹೇಳ್ಲೇಬೇಕಾ? ನೀನೇ ಕರಿ ಮಾರೆ. ಅಲ್ಲೋ ಇಲ್ಲಿ ಸ್ಟೇಷನ್ಗೆ ಬರ್ತೀರಾ? ಸಂಡಸಿ ಕೂತಿದೆ. ಅವಳು ರೈಲ್ವೆ ಸ್ಟೇಷನ್ ಅನ್ಕೊತಾಳೆ, ಕರೆಕ್ಟ್ ಆಗಿ ಹೇಳು. ರೈಲ್ವೆ ಸ್ಟೇಷನ್ಗೆ ಅಲ್ಲಮ್ಮ, ಮತ್ತೆ ಪೊಲೀಸ್ ಸ್ಟೇಷನ್ಗೆ ಬಾ ಅಂತ ಹೇಳಿದ್ದು. ಅಯ್ಯೋ ದರ್ಬೇಸಿ ಬಿಗ್ನಾಸಿ ಬಿತ್ರಿ ನನ್ನ ಮಗನೇ. ನಾನು ಯಾಕೆ ಪೊಲೀಸ್ ಸ್ಟೇಷನ್ಗೆ ಬರ್ಬೇಕು? ಸರಿ ಏನೋ ನಿಮ್ಗೆ ತುಂಬಾ ಹೊಗಳ್ತವ್ರೆ. ಅಯ್ಯೋ ಕಚ್ಚಡ ನನ್ನ ಮಗನೇ ಕಂತ್ರಿ ನನ್ನ ಮಗನೇ. ನೀನು ಬರಬಾರ್ದು ಬರ ನಿನ್ನ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ. ನನ್ನೇ ಪೊಲೀಸ್ ಸ್ಟೇಷನ್ಗೆ ಕರಿತೀಯೇನೋ? ಎಷ್ಟು ಕರೆಕ್ಟ್ ಹೇಳ್ತಾಳ್ರಿ ಹೆಣ್ಮಗಳಕ್ಕೆ. ಏನ್ ದಿವ್ಯ ದೃಷ್ಟಿ ಅವಳು ಅಂತೀನಿ ನಾನು. ಆದ್ರೆ ಇಲ್ಲಿ ಕನ್ನಡ ರಾಜ್ಯೋತ್ಸವಕ್ಕೆ ಸನ್ಮಾನ ಮಾಡಿ ಕರೀತಿದ್ರು ಮೇಡಮ್. ಸನ್ಮಾನನೇ ನನಗ್ ಮಾಡ್ತಾರೆ. ಇಲ್ಲೇ ಇದ್ದೀನಿ ಮಾಡಿ. ಇವಳೆ ವಾ ವಾ ವಾವಾ ವಾವಾ ವಾಣಿ ಅಲ್ಲ ಮಾಡಿ. ವಾಣಿ ವಾಣಿ. ಸರಿ ಎಮ್ಮಿ ಹೋದ್ರದಂಗಲ್ಲ. ವಾಣಿ. ಅದು ಕೇಳಿಸ ಎಕ್ಸ್ಕ್ಯೂಸ್ ಮೀ, ಹಾ? ಈಗ ನೀವು ಸಡನ್ ಆಗಿ ದುಡ್ಡು ಮಾಡಿದ್ದೀರಂತೆಲ್ಲ, ಸಡನ್ ಆಗಿ ದುಡ್ಡು ನಿಮಗೂ ಮಾಡಕ್ ಇಷ್ಟವೇ? ನಾನು ದುಡ್ಡಿರೋ ಕೋಟ್ಯಾಧಿಪತಿ ಮದುವೆ ಆಗ್ಬಿಟ್ಟೆ. ನೀವು ಆಯ್ತೀರಾ? ಗಣಸರು ಲಿಂಗ ಬದಲಾವಣೆ ಮಾಡ್ಕೊಂಡು ಆಯ್ತೀರಾ? ನಾನು ಯಾರು ಗೊತ್ತಾ? ಸುಮ್ಮನೆ ಏನೇನೋ ಕಾಮಿಡಿ ಮಾಡ್ಬೇಡ, ಗೊತ್ತಾಯ್ತಾ? ಸರಿ, ಈಗ ನಿನ್ನ ಹತ್ರ ಇರೋ ದುಡ್ಡು ಎಲ್ಲಿ ಇಟ್ಟಿದೆ ಅಂತ ಫಸ್ಟ್ ಪಿನ್ ಟು ಪಿನ್ ಹೇಳು. ಪಿಂಟು ಪಿಂಟಿ ಹೇಳ್ಬೇಕ್ರೆ ಹೊಸ ಹಿಡ್ಕೊಳ್ಳಿ. ಏನು ಪಿನ್ ತೆಗಿತಿದ್ದೆ. ಯಾಕೆ? ಪಿಂಟು ಪಿನ್ ಹೇಳು ಅಂದ್ರಲ್ಲ. ಪಿನ್ ಟು ಪಿನ್ ಹೇಳಂದ್ರೆ ಪಿನ್ ಬಿಚ್ಚಿ ಹೇಳೋಲ್ಲ. ಪಿನ್ ಟು ಪಿನ್ ಇದ್ದಿದ್ದಂಗೆ ಹೇಳು. ಇದ್ದದ್ದಿದ್ದಂಗೆ ಏನ್ ಹೇಳಿ? ನಿನ್ನ ಹತ್ರ ಇದ್ದ ದುಡ್ಡು ಎಲ್ಲಿದೆ ಅಂತ ಪಟಾಪಟ್ ಹೇಳು. ಕರೆಕ್ಟ್ ಆಗಿ ಹೇಳಕ್ ಹೇಳಿ. ನಿನ್ ಪಟಾಪಟ್ ಬಿಡು. ಅಮ್ಮ ಪಟಾಪಟ್ ಹೇಳು ಅಂತಂದ್ರೆ ಬಾಯಲ್ಲಿ ಪಟಾಪಟ್ ಹೇಳಲ್ಲ. ಅದನ್ನ ನೀನ್ ಹೇಳ್ಬೇಕು, ಜಲ್ದಿ ಹೇಳು ಅಂತ. ಹಂಗೆ ಹೇಳೋದಲ್ವಾ? ಅಷ್ಟೇ ಅಷ್ಟೇ. ಜಲ್ದಿ ಜಲ್ದಿ. ಅಲ್ಲ ಅಲ್ಲ ಹಲೋ ಹ? ಸರಿ ಕುಂತೇಳು. ಮೊದ್ಲೇ ಹೇಳೋದಲ್ವಾ? ಏನ್ ಮಾಡಿದೆ? ಕುಂತಿದ್ದೆ. ಯಾರ ಇವಳು ಹುಚ್ಚು? ನನ್ನ ಹುಚ್ಚಿ ಅಂತ ಅಂತೀಯ? ಕುಂತೇಳು ಅಂತಂದ್ರೆ ಕುಂತಿ ಹೇಳೋದಲ್ಲಮ್ಮ, ಕುಂತು ಕುಂತೆ. ಬಾಯಿಂದ ಹೇಳು. ಏನ್ ಹೇಳಿ? ಅದೇ ದುಡ್ಡು ಎಲ್ಲಿಟ್ಟಿ ಅಂತ ನಿಧಿ ಸಿಕ್ಕೇತಂತಲ್ಲ ನಿನಗೊಂದು. ಅದೇ ಅದೇ ಅದೇ. ಮೊನ್ನೆ ಹಾ, ಹಾ, ಹಾ. ಒತ್ತರ 5 ಗಂಟೆಗೆ ಕೋಳಿ ಕೊಕ್ಕೋ ಅಂತ ಕೂಗ್ತಾ. ಹಾ, ಹಾ, ಹಾ. ಹಲೋ, ಎಲ್ರ ಮನೆಯಲ್ಲಿ ಕೋಳಿ ಕೊನೆ ಕುಗ್ದೆ ಕೊನೆ ಅನ್ನೋದು ಅದು ಎಲ್ಲಿಟ್ಟಿದೆ ಅಂತ ಡೈರೆಕ್ಟ್ ಆಗಿ ಸಾಯಿ. ಹೌದು. ಬೆಳಗ್ಗೆ 5 ಗಂಟೆಗೆ ಕೋಳಿ ಕೊಕ್ಕೋ ಅಂತ ಕೂಗ್ತಾ. ಎಷ್ಟು ಸಲ ಕೋಳಿ? 2 ಸಲ. ಏನು ನಿಮ್ಮ ಮನೇಲಿ ಕೋಳಿ ಫಾರಂ ಇಟ್ಟಿದ್ಯಾ? ಚಿನ್ನ ಅದು ದುಡ್ಡು ಎಲ್ಲಿದೆ ಅಂತ ಹೇಳಿ ಒತ್ತರ 5 ಗಂಟೆಗೆ ಕೋಳಿ ಕೊಕ್ಕೋ ಅಂತ ಕೂಗ್ತಾ. ಇನ್ನೊಂದ್ಸಲ ಕೋಳಿ ಅಂದ್ರೆ ಕೋಳಿ. ನನಗೊಂದು ಸಮಸ್ಯೆ ಇದೆ. ಏನು? ನಾ ಮಾತಾಡ್ಬೇಕಾದ್ರೆ ಹಿಂಗ್ ಮಧ್ಯದಲ್ಲಿ ಹುಚ್ಚರಂಗ ಆಡ್ಬಿಟ್ರೆ ಮರೆತೋಗ್ಬಿಡ್ತೀನಿ ಎಲ್ಲಾನು. ಓ ಐಸಾ ಅದು ಒಟ್ಟ ಮಾತಾಡ್ಬೇಡ್ರಿ, ಸುಮ್ಮನಿರ್ರಿ. ಮತ್ತೆ ನೀವು ನಡ್ಬರ್ಕ್ ಮಾತಾಡಿದ್ರೆ ಮತ್ತೆ ಪೈಲೇಶೆ ಶುರು ಕರೋ. ಫಸ್ಟ್ ನೀನ್ ಸುಮ್ಮನಿರು. ನೋಡಿ, ಇವಳು ಮಾತಾಡ್ಬೇಕಾದ್ರೆ ಯಾರು ಮಾತಾಡಿದ್ರೆ ಮತ್ತೆ ಮಾತಾಡ್ತಂತ ಮಾತಾಡ್ಬಿಡಿ. ಪಟ್ಟ ಮಾತಾಡಿ. ಹೇಳಿ. ಬೆಳಗ್ಗೆ 5 ಗಂಟೆಗೆ ಕೋಳಿ ಕೊಕ್ಕೋ ಅಂತ ಕೂಗ್ತಾ. ನಾನು ಎದ್ಬಿಟ್ಟು ಆಕಳಿಸ್ಬಿಟ್ಟು ಹಂಗೆ ನೀರು ಆನ್ ಮಾಡ್ಬಿಟ್ಟು 1 2 3 4 ಎಲ್ಲಾನು ಮುಗಿಸ್ಬಿಟ್ಟು ಹಂಗೆ 1 2 ಗೊತ್ತು. ಇದು 3 4 ಏನದು? 1 ಹಾ 2 ಹಾ 3ನೇದು ಮಕ್ಕ ತೊಳೆಯೋದು, ಹಾ. 4ನೇದು ತಿರಿಕಂಡು ಸ್ನಾನ ಮಾಡಿದೆ. ಅಯ್ಯೋ ಅದು
ಸರಿ ಸರಿ ಸರಿ. ಒಂಥರ 5 ಗಂಟೆಗೆ ಕೋಳಿ. ಅವಳು ಒಂದಾದರೂ ಮಾಡ್ಲಿ 11 ಮಾಡ್ಲಿ, ಈಗ ದುಡ್ಡು ಹೇಳಿದಂತೆ ಬೇಕು ತಾನೆ. ಸುಮ್ಮನೆ ನಿಂತ್ರೆ ಸರಿ. ಕೋಳಿ ಬೇಡ. ಒಂಥರ 5 ಗಂಟೆಗೆ ಕೋಳಿ ಕೊಕ್ಕ ಅಂತ ಕೂಯ್ತಾ ನಾನು ಆಕಳಿಸ್ಬಿಟ್ಟು ಎದ್ಬಿಟ್ಟು 1 2 3 4 ಎಲ್ಲಾನು ಮುಗಿಸ್ಕೊಂಡು ಹಂಗೆ ಮುಂದೆ ಹೋಯ್ತಾ ಇದ್ದೆ ಆಟ ಹುಡಿಕೊಂಡು. ಆಟದಲ್ಲಿ ಒಂದು ಸಾಂಗ್ ಹಾಕೊಂಡು ಆಟ ಬರ್ತಾ ಇತ್ತು. ಅದೆಂಥದ್ದು ಸಾಂಗ್, ಸುಂಟ್ರ ಗಾಳಿ ಅಚ್ಚು ಅಚ್ಚುತ್ತೈತೆ ಮೈಯೆಲ್ಲ ರಂಗು ರಂಗೋಲಿ ಡೋಲು ಬಟ್. ಇದಕ್ಕೆ ಹೇಳುದು ಶಾಸ್ತ್ರ, ತಿನ್ನುವುದು ಬದ್ನಿಕಾಯಿ ಅಂತ. ಆಕೆ ಹಾಡಾರ ಹಾಡ್ಲಿ, ದರ್ಶನ್ ಸರ್ದಾರ ಹಾಡ್ಲಿ, ಸುದೀಪ್ ಸರ್ದಾರ ಹಾಡ್ಲಿ, ನಿಮ್ಗೆ ಹಾಡು ಅಂತ ಹೇಳಿದ್ಲೇನಕ್ಕೆ? ಹೇಳಿದ್ಲೇನ್ರಿ? ಸುಮ್ಮನೆ ನೀ ಹೇಳಮ್ಮ. ಒಂಥರ 5 ಗಂಟೆಗೆ ಕೋಳಿ ಕೊಕ್ಕ ಅಂತ ಕೂಗ್ತಾ ನಾನುವೇ 1 2 3 4 ಎಲ್ಲ ಮುಗಿಸ್ಕೊಂಡು ಹಂಗೆ ಮುಂದಕ್ಕೆ ಹೋಯ್ತಿದ್ದೆ ಆಟ ಹುಡಿಕೊಂಡು. ಆಟದಲ್ಲಿ ಸುಂಟ್ರ ಗಾಳಿ ಅಚ್ಚುತ್ತೈತೆ ಮೈಯನ್ನ ಅದರ 5 ಗಂಟೆಗೆ ಕೋಳಿ. ನಮ್ಮ ಮಗನೇ, ಅವಳದು ಸುಂಡ್ರ ಗಾಳಿ ಹೋಗ್ಲಿ, ನಿಂದು ಸೆಂಟ್ರ ಗಾಳಿ ಏನಕ್ಕೆ? ಸುಮ್ಮನೆ ನಿಂತ್ಕೊಂಡ್ರೆ ಸರಿ. ನನಗೆ ಹೇಳ್ಬಿಟ್ಟು ನೀನು ಯಾಕೋ ಮಾತಾಡ್ತಿದ್ಯಾರಿ ಸಾ? ಸರಿ 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 ಕೇಳಿಸಿ. ಆ ಥರ 5 ಗಂಟೆಗೆ ಕೋಳಿ ಕೊಕ್ಕೋ ಅಂತ ಕೂಗ್ತಾರ. ನಾನು 1 2 3 4 ಎಲ್ಲನೂ ಮುಗಿಸ್ಕೊಂಡ್ಬಿಟ್ಟು ಹಂಗೆ ಮುಂದೆ ಹೋಯ್ತಾ ಇದ್ದೆ. ಆಟ ಬರ್ತಾ ಇತ್ತು. ಆಟದಲ್ಲಿ ಸುಂಟ್ರ ಗಾಳಿ ಅಚ್ಚತೈತೆ ಮೈಯನ್ನ ರಂಗೋಲಿ ಅಚ್ಚತೈತೆ ಮೈಯನ್ನ ಸಾಂಗ್ ಗೊತ್ತಾಯ್ತಾ? ಸಾಂಗ್ಗಳು ಚೆನ್ನಾಗೈತೆ ಅಂತ ಹಂಗೆ ಎಡಕ್ ತಿರ್ಕೊಂಡು ನೋಡ್ತೀನಿ. 100 ರೂಪಾಯಿ 200 ರೂಪಾಯಿ. ನೀನು ಮಾತಾಡಿದ್ದಲ್ಲ, ಅಸ್ತಿ ಮಾಡಿದ್ದು. ಸೇವೆ ಮಾಡ್ಲಿ ಅಂತ ಮೊದಲೇ ಕೊಟ್ಟವ್ರೆ. ಅವ್ನು ನನ್ನ ಮೇಲೆ ಭಾಳ ಪ್ರೀತಿ ಅವಾಗ. ಈಗಿರು, ನೀನು ಮಾತಾಡಿದ್ದಲ್ಲ, ನಾನು ಮ್ಯಾನೇಜ್ ಮಾಡ್ತೇನೆ. ಇವಾಗ ನೋಡಿ, ಅವಳು ಗೊತ್ತಿಲ್ಲ, ಕಂಟಿನ್ಯೂ ಮಾಡ್ತಾಳಲ್ಲ. 100 ರೂಪಾಯಿಗೆ 100 ರೂಪಾಯಿ. ಹೇಳಿಲ್ಲ, ಅವಳು ಕೇಳಿಲ್ಲ. ಅವಳು ಕರೆಕ್ಟಾಗಿ ಹೇಳಿದ್ಲು. ನಡ್ಬರ್ಕ್ ಬಂದು ಮಾತಾಡೋದು ಹೊಡೆಯೋದು ಇದಕ್ಕಂತಾರ, ಸೌಂಡ್ ಬರ್ಬೇಕು ಹಿಂಗ. ಟೇಕ್ ದಿಸ್. ಅದರ 5 ಗಂಟೆಗೆ ಕೋಳಿ ಕೊಕ್ಕೋ ಅಂತ ಕೂಗ್ತಾ 1 2 3 4 5 ಎಲ್ಲನೂ ಮುಗಿಸ್ಕೊಬಿಟ್ಟು ಹಂಗೆಯೇ ಮುಂದಕ್ಕೆ ಹೋಯ್ತಾ ಇದ್ದೆ. ಆಟದಲ್ಲಿ ಸುಂಟ್ರ ಗಾಳಿ ಹಚ್ಚತೈತೆ ಮೈಯನ್ನ ಸಾಂಗ್ ಗೊತ್ತಾಯ್ತಾ? ಅದನ್ನ ಕೇಳಿಸ್ಕೊಂಡು ಹಂಗೆ ಲೆಫ್ಟ್ ತಿರುಗಿ ನೋಡ್ತೀನಿ. 100 ರೂಪಾಯಿ ಗೆಡು ಅಂತ ಸೀರೆ ಮಾಡ್ತಾವ್ರೆ. ನನಗ 100 ರೂಪಾಯಿ ಅಲ್ಲ, 100 ರೂಪಾಯಿ ಯಾರು ಕೊಡ್ತಾರೆ? ನನ್ನ ಹೆಂಡತಿ 3 ಬೇಕು. ಅದು 100ಕ್ಕೆ ಬೆಳಗ್ಗೆ 5 ಗಂಟೆಗೆ 100 ರೂಪಾಯಿಗೆ 2 ಅಲ್ಲ, ಫಸ್ಟ್ ನಿನ್ಗೆ 2 ಕೊಡ್ಬೇಕು. ನಿಂಗೊಬ್ಬಳಿಗೆ ಎತ್ತಿರೋದು. ಅವ್ಳು 100 ರೂಪಾಯಿಗೆ ಒಂದು ಕೊಡ್ಲಿ, 200 ರೂಪಾಯಿಗೆ ನನಗಿರೋದು ಒಂದೇ ಹೇಳ್ತೀವಿ. ಮತ್ತೆ ನನಗೆ ಎಷ್ಟು ಹನ್ನೊಂದು ಆಯ್ತಾ? ನಾಟಿಗೆ ಬಂದಿದ್ಲು. ತುಸ್ ಒಳತ್ ಮುಗೀತಂತ. ಊಪಿ
ಹತ್ತರ 5 ಗಂಟೆಗೆ ಯಾಕೋ